ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ತ್ರಿಷಾ ರಮೇಶ್. ಇವತ್ತು ನಮ್ಮ ಜೊತೆಗಿದ್ದಾರೆ ಒಬ್ರು ಸ್ಟಾರ್ ನಟಿ. ಇವ್ರ ಹೆಸರೇ ಗೊಂಬೆ. ಇವ್ರು ನೋಡಕ್ಕೂ ಸೇಮ್ ಗೊಂಬೆ ತರಾನೇ ಇದ್ದಾರೆ, ಅದಕ್ಕೆ ಇವ್ರ ಹೆಸರು ಕೂಡ ಗೊಂಬೆ ಅಂತಾನೆ ಇಟ್ಕೊಂಡಿದ್ದಾರೆ. ನನ್ನಮ್ಮ ಸೂಪರ್ ಸ್ಟಾರ್ ಆದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಶಾರ್ಟ್ ಸಿನಿಮಾಗಳು ಮಾಡ್ಕೊಂತ ಈಗ ರಕ್ಕಸಪುರದಳು ಸಿನಿಮಾದಲ್ಲಿ ಬಾಲ ನಟಿಯಾಗಿ ಕಾಣಿಸ್ಕೊಂತಾ ಇದ್ದಾರೆ. ಹಾಯ್ ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹೌದು, ಇವಾಗ ಒಂದ್ ಸೀಕ್ರೆಟ್ ಹೇಳೋದು. ನಂಗೆ ಎಲ್ರು ಸೀಕ್ರೆಟ್ ಹೇಳಿದ್ರು. ಇದ್ರಲ್ಲಿ ಯಾರು ರಾಕ್ಷಸ? ನೀವ್ ಫಿಲಮೇ ನೋಡಿ, ನಾನು ಹೇಳಲ್ಲ. ನಂಗೆ ಹೇಳಿದ್ರು. ನೀನ್ ನಂಗೆ ನಿಜ ಹೇಳಲ್ಲ. ಹೇಳಿದಾರೆ, ನಂಗೆ ಆಲ್ರೆಡಿ ಗೊತ್ತಾಗಿದೆ. ಬಟ್ ನಾನು ಹೇಳಲ್ಲ, ನೀವ್ ಫಿಲಮ್ನೇ ನೋಡ್ಬೇಕು. ಯಾವತ್ ನೋಡ್ಬೇಕು ನನ್ ಸಿನಿಮಾನ? ಫೆಬ್ರವರಿ 6 ನೋಡ್ಬೇಕಾ? ಓಕೆ, ಇದ್ರಲ್ಲಿ ಏನ್ ಕ್ಯಾರೆಕ್ಟರ್ ಮಾಡಿದೀರಾ ನೀವು? ರಾಜ್ಬಿ ಶೆಟ್ಟಿ ಸರ್ ಮಗಳು. ಹೆಸರು ಯಾವುದು? ಕ್ಯಾರೆಕ್ಟರ್ ಹೆಸರು ಬೆಳ್ಳಿ. ಯಾಕೆ ರಿಯಲ್ ನೇಮ್ ಗೊಂಬೆ, ಇಲ್ಲಿ ಬೆಳ್ಳಿ ಡೈರೆಕ್ಟ್ ಇಟ್ರ ಹೆಸರನ್ನ? ಹೌದು. ಓಕೆ, ಹೇಗ ಅನ್ನಿಸ್ತು ರಾಜ್ ಸರ್ ಜೊತೆ ವರ್ಕ್ ಮಾಡಿದ್ದು? ತುಂಬಾ ಖುಷಿ ಆಯ್ತು. ಅಂದ್ರೆ ಇದೊಂದು ಬೆಸ್ಟ್ ಫಿಲಮ್. ಅಂದ್ರೆ ಯಾವ್ದು ಡೈಲಾಗ್ ಇರ್ಲಿಲ್ಲ, ಇದೊಂದ್ರಲ್ಲಿ ದೊಡ್ಡ ಡೈಲಾಗ್ ಇದೆ. ಈ ಫಿಲಮ್ ನನಗೆ ಬೆಸ್ಟ್ ಫಿಲಮ್. ಇದೊಂದು ತುಂಬಾ ಇಷ್ಟ ನನಗೆ. ಇದು ಹಾರರ್ ಸಿನಿಮಾ ಅಲ್ವಾ? ನಿನಗ್ ಭಯ ಆಗಲ್ವಾ ದೆವ್ವ ಭೂತ ಅಂದ್ರೆ? ಇಲ್ಲ. ಆಗಲ್ವಾ? ನಮ್ಗೆಲ್ಲ ತುಂಬಾ ಭಯ ಆಗತ್ತೆ. ನಿಂಗ್ ಭಯ ಆಗಲ್ವಾ? ಇಲ್ಲ. ಓಕೆ, ಇದು ಹಾರರ್ ಸಿನಿಮಾ ಅಂದಾಗ ಭಯ ಆಗ್ಲಿಲ್ವಾ? ಮಾಡ್ತೀನಿ ಅಂತ ಹೇಳ್ದ ಮನೇಲಿ? ಹೇಳ್ದೆ. ಎಷ್ಟ್ ಖುಷಿ ಆಯ್ತು? ತುಂಬಾ 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 ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು. ಆಕ್ಚುಲಿ ಸಾಂಗ್ ನೋಡ್ದೆ ನಿಮ್ದು ಮತ್ತೆ ರಾಜ್ಬಿ ಶೆಟ್ಟಿ ಸರ್ದು. ತುಂಬಾ ಚೆನ್ನಾಗ್ ಬಂದಿದೆ. ನೀವು ಕೂಡ ಫ್ರಾಕ್ ಹಾಕೊಂಡು ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ಓಕೆ, ಇದು ಎಷ್ಟನೇ ಸಿನಿಮಾ ನಿಮ್ದು? ಇದು 10. ವಾವ್, ನಾವು ಇದೀವಿ. ಫಸ್ಟ್ ಸಿನಿಮಾ ಭೈರತಿ ರಣಗಲ್. ಭೈರತಿ ರಣಗಲಲ್ಲಿ ಮಾಡಿದ್ರಿ. ಅಲ್ಲಿ ಶಿವಣ್ಣ ಜೊತೆ ಮಾಡಿದ್ರಿ. ಇಲ್ಲಿ ರಾಜ್ಬಿ ಶೆಟ್ಟಿ ಸರ್ ಜೊತೆ ಮಾಡಿದ್ರಿ. ಈಗ ಯಾರ್ಯಾರ ಜೊತೆ ಇಂಡಸ್ಟ್ರಿಲಿ ಯಾರ್ಯಾರ ಜೊತೆ ವರ್ಕ್ ಮಾಡಿದೀರಾ? ಶ್ರೀಮೂಲಿ ಸರ್, ರಾಜ್ಬಿ ಶೆಟ್ಟಿ ಸರ್, ಆಮೇಲೆ ಶಿವಣ್ಣ ಸರ್, ಆಮೇಲೆ ಬಿಟ್ಟಿದ್ದೀರಾ? ಇಲ್ಲ. ಮತ್ತೆ ಓಕೆ, ಯಾವಾಗ ನೀವು ಹೀರೋಯಿನ್ ಆಗಿ ಮಾಡೋದು? ನಾನು ಹೀರೋಯಿನ್ ಆಗಲ್ಲ, ಡಾಕ್ಟರ್. ಮತ್ತೆ ಈಗ ಆಕ್ಟಿಂಗ್ ಮಾಡ್ತಾ ಇದ್ದೀರಾ? ಈಗ ಅಷ್ಟೇ. ದೊಡ್ಡೋಳಾದ್ಮೇಲೆ ಡಾಕ್ಟರ್ ಆಗ್ತೀರಾ. ನಿಮ್ಗೊಂದ್ ವಿಷಯ ಗೊತ್ತಾ? ಆಕ್ಟರ್ ಆದ್ರೆ ಮಾತ್ರ ಎಲ್ಲಾ ಪಾತ್ರಗಳನ್ನು ಮಾಡ್ಬೋದು. ಬಟ್ ನನಗೆ ಆಕ್ಟಿಂಗು ಇಷ್ಟ, ಓದೋದು ತುಂಬಾ ಇಷ್ಟ. ಯಾವ ಸ್ಟ್ಯಾಂಡರ್ಡ್ ಓದ್ತಾ ಇದೀರಾ? ಸೆಕೆಂಡ್ ಸ್ಟ್ಯಾಂಡರ್ಡ್ ಗೆ 10 ಸಿನಿಮಾ ಮಾಡಿದ್ರಾ? ಶಾರ್ಟ್ ಮೂವೀಸ್ ಎಷ್ಟು ಮಾಡಿದೀರಾ? ಶಾರ್ಟ್ ಮೂವೀಸ್ 5 ಶಾರ್ಟ್ ಮೂವೀಸ್. ವಾವ್, ನೆಕ್ಸ್ಟ್ ಪ್ಯಾನ್ ಇಂಡಿಯಾ ಸ್ಟಾರ್. ಓಕೆ, ಈ ಸಿನಿಮಾದಲ್ಲಿ ಮಗಳು ಕ್ಯಾರೆಕ್ಟರ್ ಮಾಡಿದೀರಾ ಅಲ್ವಾ? ರಾಜ್ ಸರ್ ತುಂಬಾ ಸ್ಟ್ರಿಕ್ಟ್ ಆಗಿದ್ರ ನಿಮ್ ಜೊತೆ? ಫುಲ್ ಫನ್ನಿ ಆಗಿ ಮುದ್ದಾಗಿ ಮಾತಾಡ್ಕೊಂಡು ನನಗ್ ಬೈತಿದ್ರು. ನಾನ್ ಮನಗ್ತಿರ್ಲಿಲ್ಲ. ಚೆನ್ನಾಗಿ ಓದ್ಬೇಕು, ಆಮೇಲೆ ತಿನ್ಬೇಕು, ಆಮೇಲೆ ನಾನ್ ಮಿಡ್ ನೈಟ್ ಶೂಟಿಂಗ್ ಇರ್ಬೇಕಾದ್ರೆ ನಾನ್ ಮನಗ್ತಿರ್ಲಿಲ್ಲ. ಅದಕ್ಕೆ ಮನ್ಗು ಅಂತ ಬೈತಿದ್ರು. ಅವ್ರ ಜೊತೆ ಎಲ್ಲ ಹಂಗೆ ಟೈಮ್ ಸ್ಪೆಂಡ್ ಮಾಡಿದ್ ಹೇಗೆ ಅನ್ನಿಸ್ತು? ಅಂದ್ರೆ ತುಂಬಾ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ. ಎಲ್ಲೆಲ್ಲ ಹೋಗಿದ್ರಿ ಶೂಟಿಂಗ್ ಲೊಕೇಶನ್ಗೆ? ಅಂದ್ರೆ ನಮ್ಮ ಅಜ್ಜಿ ಊರಿದೆ, ಅಲ್ಲಿ ಹೋಗಿದ್ವಿ. ಅಲ್ಲಿ ಶೂಟಿಂಗ್ ನಡೆದಿದ್ದು. ಅಲ್ಲಿ ಮತ್ತೆ ಬೆಂಗಳೂರಲ್ಲಿ ತುಂಬಾ ಕಡೆ ನಡೀತು. ಬಟ್ ನನಗ್ ಬೆಸ್ಟ್ ಅಂದ್ರೆ ನನ್ನ ಅಜ್ಜಿ ಊರಲ್ಲಿ ಅದೊಂದು ನನಗೆ ಇಷ್ಟ ಆಯ್ತು. ಅಜ್ಜಿ ಊರಲ್ಲಿ. ಓಕೆ, ನೀವು ಮಾಡಿರೋ ಸಿನಿಮಾದಲ್ಲಿ ನಿಮ್ಮ ಮೋಸ್ಟ್ ಫೇವ್ರೆಟ್ ಕ್ಯಾರೆಕ್ಟರ್ ಯಾವುದು? ಮಗಳು ಕ್ಯಾರೆಕ್ಟರ್. ಎಲ್ಲದ್ರಲ್ಲೂ ಮಗಳು ಕ್ಯಾರೆಕ್ಟರ್ ಮಾಡಿರ್ತೀರಾ ಅಲ್ವಾ? ಆ ಕ್ಯಾರೆಕ್ಟರ್ ನೇಮ್ಗಳು? ಅಂದ್ರೆ ಇದು ಭೈರತಿ ರಣಗಲಲ್ಲಿ ಶಿವಣ್ಣ ತಂಗಿಯಾಗಿ, ಅಂದ್ರೆ ಚೈಲ್ಡ್ಹುಡ್ ಕ್ಯಾರೆಕ್ಟರ್. ಅದ್ರಲ್ಲಿ ತಂಗಿಯಾಗಿ, ಆಮೇಲೆ ಅದ್ರಲ್ಲಿ ಹೆಸರು ನನಗೆ ಗೊತ್ತಿಲ್ಲ. ಅಂದ್ರೆ ಇಲ್ಲಿವರೆಗೂ ಯಾವ್ದು ನಂಗೆ ಹೆಸರು ಗೊತ್ತಿಲ್ಲ. ಇದೊಂದು ಗೊತ್ತಿದ್ಯಾ? ಇವಾಗ ಆನ್ ಸ್ಕ್ರೀನ್ ಸಿಗ್ತಾರಲ್ಲ ಅಪ್ಪ ಅಮ್ಮ, ಅವರು ಇಷ್ಟ ಆಗ್ತಾರ? ಆಫ್ ಸ್ಕ್ರೀನ್ ಅಪ್ಪ ಅಮ್ಮ ಇಷ್ಟ ಆಗ್ತಾರ? ಎರಡು ಇಷ್ಟ ಆಗ್ತಾರ? ನಿಮ್ಮಮ್ಮ ಹೊಡಿತಾರಂತ ಮನೇಲಿ ತುಂಬಾ? ಇಲ್ಲ. ಹೇಳಿದ್ರು, ಅವಾಗ್ಲೇ ಹೇಳ್ತಾ ಇದ್ರು ತುಂಬಾ ಹೊಡಿತೀನಿ ನಾನು. ಇಲ್ಲ. ಓಕೆ, ನನ್ನಮ್ಮ ಸೂಪರ್ ಸ್ಟಾರ್ ಹೋಗಿದ್ರಿ ಅಲ್ವಾ? ಅಲ್ಲೆಲ್ಲ ಕಾಂಪಿಟೇಷನ್ ಮಾಡಿದ್ರಿ ರಿಯಾಲಿಟಿ ಶೋ ಆದ್ಮೇಲೆ. ಇವಾಗ ಸಿನಿಮಾ ಮಾಡ್ತಿರೋದು ಯಾವ್ದನ್ನ ತುಂಬಾ ಖುಷಿ ಕೊಡ್ತಾ ಇದೆ? ರಕ್ಕಸಪುರದಳು ಸಿನಿಮಾ ತುಂಬಾ ಖುಷಿ ಕೊಡ್ತಾ ಇದೆ.
ಕಾಯ್ತಾ ಇದ್ದೀರಾ ಫೆಬ್ರವರಿ 6ನೇ ತಾರೀಕು ನೋಡೋಕೆ? ತುಂಬಾ ತುಂಬಾ ನನಗೆ ಯಾವಾಗ ಬರುತ್ತೆ, ಯಾವಾಗ ಅಂದ್ರೆ ಬೆಳಗ್ಗೆ ಯಾವಾಗ ಆಗುತ್ತೆ ಅಂತ ತುಂಬಾ ಕಾಯ್ತಿದ್ದೀನಿ. ಹೌದು, ಸ್ಕೂಲು ಮತ್ತೆ ಶೂಟಿಂಗ್ ನೆಲ್ಲ ಹೇಗ್ ಮ್ಯಾನೇಜ್ ಮಾಡ್ತೀರಾ? ಅಂದ್ರೆ ಸಾಟರ್ಡೆ ಸಂಡೇ ಶೂಟಿಂಗು, ಮತ್ತೆ ಮಿಕ್ಕಿದ ದಿನ ಎಲ್ಲ ಸ್ಕೂಲು. ಮತ್ತೆ ಆಟ ಯಾವಾಗ ಆಡ್ತೀರಾ? ನಾನು ಆಟ ಆಡಕ್ ಇಷ್ಟ ಇಲ್ಲ ನನಗೆ. ಮತ್ತೆ ನಾನು ಬರೀ ಓದೋದು ಬರೆಯೋದಷ್ಟೇ. ಬಿಟ್ರೆ ಆಕ್ಟಿಂಗು. ವಾವ್, ನಿನ್ನಂತ ಮಕ್ಳು ಇದ್ಬಿಟ್ರೆ ಅಪ್ಪ ಅಮ್ಮ ಅದೆಷ್ಟು ಖುಷಿ. ಅಂದ್ರೆ ಯಾವಾಗಾದ್ರೂ ಒಂದ್ಸಲ ಸಂಡೇ ಅಂದ್ರೆ ಶೂಟಿಂಗ್ ಇಲ್ಲ ಅಂದ್ರೆ ಅವಾಗ ಆಟ ಆಡ್ತೀನಿ. ಓಕೆ. ಫ್ರೆಂಡ್ಸ್ ಎಲ್ಲ ಏನಂತಾರೆ ನೀನ್ ಸಿನಿಮಾ ಮಾಡ್ತಿರೋದು ಎಲ್ಲ ನೋಡಿದ್ರೆ? ಅಂದ್ರೆ ತುಂಬಾ ಖುಷಿ ಪಡ್ತಾರೆ. ಆಮೇಲೆ ನನ್ನನ್ನು ಕರ್ಕೊಂಡು ಹೋಗು ಶೂಟಿಂಗ್ಗೆ ಅಂತಾರೆ. ಕರ್ಕೊಂಡು ಹೋಗ್ತೀರಾ ಫ್ರೆಂಡ್ಸ್ ನ? ಅದಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತೀನಿ. ಇಲ್ಲಿವರೆಗೂ ಯಾರನ್ನೂ ಕರ್ಕೊಂಡು ಹೋಗಿಲ್ವಾ? ಹಂಗಾರೆ ನೆಕ್ಸ್ಟ್ ಟೈಮ್. ಅವ್ರು ಬರೀ ಹೇಳ್ತಾರೆ ಅಷ್ಟೇ, ಬಟ್ ಅವ್ರು ಬರಕ್ ಇಷ್ಟ ಇಲ್ಲ ಅವ್ರಿಗೆ. ಓಕೆ. ನೀವು ಸ್ಕೂಲಲ್ಲಿ ರ್ಯಾಂಕ್ ಸ್ಟೂಡೆಂಟಾ ಅವರೇ ಸ್ಟೂಡೆಂಟಾ? ರ್ಯಾಂಕ್ ಸ್ಟೂಡೆಂಟ್. ರ್ಯಾಂಕ್ ಸ್ಟೂಡೆಂಟ್. ಹಿಂಗಿದು ಈ ಕಡೆ ಆಕ್ಟಿಂಗು ಈ ಕಡೆ ಸ್ಕೂಲು ಎಲ್ಲ? ಇಲ್ಲ, ಅಮ್ಮ ಅಂದ್ರೆ ನಮ್ಮ ಮಾವ ಮತ್ತೆ ನಮ್ಮ ಮಮ್ಮಿಯಿಂದಾನೆ. ಅಂದ್ರೆ ಯಾವಾಗ್ಲೂ ಓದಿಸ್ತಾರೆ ತುಂಬಾ. ಅಂದ್ರೆ ನಾನು ಕೆಲವೊಂದ್ ಕಡೆ ಬುಕ್ಸ್ ಕ್ಯಾರಿ ಮಾಡ್ತೀನಿ. ಬುಕ್ಸನ್ನು ಕ್ಯಾರಿ ಮಾಡ್ತೀರಾ ಶೂಟಿಂಗ್ ಪ್ಲೇಸ್ಗೆ? ಹೌದು. ಅಲ್ಲೂ ಕುತ್ಕೊಂಡು ಓದೋದು ಬರೆಯೋದು ಮಾಡ್ತಾ ಇರ್ತೀರಾ? ಓಕೆ. ಶೂಟಿಂಗ್ ಸೆಟ್ ಅಲ್ಲಿ, ಈ ಸಿನಿಮಾ ಸೆಟ್ ಅಲ್ಲಿ ಯಾರು ತುಂಬಾ ಇಷ್ಟ ಆದ್ರು ನಿಮ್ಗೆ? ಅರ್ಚನಾ ಅವರು ಮತ್ತೆ ರಾಜ್ಬಿ ಶೆಟ್ಟಿ ಸರ್. ಅಂದ್ರೆ ಎಲ್ಲಾರು ಇಷ್ಟ ಆದ್ರು. ಡೈರೆಕ್ಟರ್ ಬೈದ್ರಾ ಶಾರ್ಟ್ ತೆಗಿಬೇಕಾರೆ? ಬೈದ್ರಂತೆ? ಇಲ್ಲ, ಸಿನಿಮಾ ಟೀಮ್ ಅವ್ರು ಹೇಳ್ತಾ ಇದ್ರು ಬೈದ್ರು, ಗೊಂಬೆಗ್ ಬೈದ್ರು ಅಂತ. ಮತ್ ನಂಗೆ ಹೆಂಗ್ ಗೊತ್ತಾಗುತ್ತೆ ಬೈದಿದ್ದಾರೆ ಎಲ್ಲೋ ಅಂತ? ನಾನು ಸುಮಾ ತಮಾಷೆಗೆ ಹೇಳ್ತೀನಿ. ನೀವು ಕ್ಯಾಮ್ರಾ ಮುಂದೆ ನಾನು ತಮಾಷೆಗೆ ಹೇಳ? ತಮಾಷೆಗೆ ಹೇಳಿದ್ರೆ ಆಮೇಲೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಹಾಕಿ ಬೈತಾರ ನನಗೆ. ಇಲ್ಲ, ಅದ ನೀವ್ ನಿಜ ತಿಳ್ಕೊಬೇಕಂತ ತಮಾಷೆಗೆ ಹೇಳ್ತೀರಾ. ಏನ್ ನಿಜ ತಿಳ್ಕೊಬೇಕು ನಾನು? ಅಂದ್ರೆ ಬೈದಿದಾರ ಬೈಸ್ಕೊಂಡಿಲ್ವಾ ಅಂತ ತಿಳ್ಕೊಬೇಕಂತ. ಹಂಗ ನೀನ್ ಯಾರ ಹತ್ರನು ಬೈಸ್ಕೊಳಲ್ವಾ ಡೈರೆಕ್ಟರ್ ಹತ್ರ? ಗುಡ್ ಗರ್ಲ್. ಹಂಗ ನಿಮ್ಮ ಮನೆ ಅಡ್ರೆಸ್ ಹೇಳು, ನೆಕ್ಸ್ಟ್ ಟ್ಯೂಷನ್ಗೆ ಬರ್ತೀನಿ ನಾನು. ಬೈಸ್ಕೊಳ್ದೆ ಹೇಗ್ ಕೆಲ್ಸ ಮಾಡೋದು ಅಂತ. ಎಷ್ಟು ಎಂಜಾಯ್ ಮಾಡ್ದೆ ಈ ಸಿನಿಮಾನ? ಅಂದ್ರೆ ಅಲ್ಲಿ ಲೈಟಿಂಗ್ಸ್ ಆಗಿರ್ಬೋದು ಅಥವಾ ಥಂಡರ್ ಆಗಿರ್ಬೋದು, ತುಂಬಾ ಎಂಜಾಯ್ ಮಾಡಿದೆ. ರಾಜ್ ಸರ್ ಆಕ್ಟಿಂಗ್ ಹೇಳ್ಕೊಡ್ಲಿಲ್ವಾ? ಇಲ್ಲ, ಅಂದ್ರೆ ಆಟ ಆಡ್ಸ್ತಿದ್ರು. ಅಲ್ಲಿ ಆಕ್ಟಿಂಗ್ ನಂಗೆ ಮೊದ್ಲೇ ಗೊತ್ತು, ಅವ್ರಿಗೆ ಗೊತ್ತು. ಆದ್ರೆ ಆಟ ಆಡ್ತಿದ್ವಿ, ತುಂಬಾ ಆಟ ಆಡ್ತಿದ್ವಿ. ಈ ಪೋಸ್ಟರ್ ಎಲ್ಲ ನೋಡಿದ್ರೆ ಭಯ ಆಗಲ್ವಾ ನಿಂಗೆ? ಇಲ್ಲ. ಇದೆಲ್ಲ ನೋಡಿದ್ಯಾ? ಶೂಟ್ ಮಾಡಿರೋದೆಲ್ಲ ನೋಡಿಲ್ಲ, ಅದಕ್ಕೆ ನಿಂಗೆ ಭಯ ಆಗ್ತಿಲ್ಲ? ಇಲ್ಲ, ನಾನು ಟ್ರೈಲರ್ ನೋಡಿದ್ರೆ ಅದು ನಂಗೆ ಭಯ ಆಗಲ್ಲ. ಬೇಕಾದ್ರೆ ದೆವ್ವ ಪಕ್ಕದಲ್ಲಿ ಬಂದು ಕೂತಿದ್ರು ಭಯ ಆಗಲ್ಲ. ಹಂಗಾರೆ ಕೂರಿಸ್ರ ಬಂತೆ ಮನ ಪಕ್ಕದಲ್ಲಿ ಒಂದು? ಬೇಕಾದ್ರೆ ಕಾಫಿ ಮಾಡ್ಕೊಡ್ತೀನಿ. ಕಾಫಿ ಮಾಡಕ್ ಬರುತ್ತಾ ನಿಂಗೆ? ಏನೇನ್ ಹಾಕ್ತಾರೆ? ಅಂದ್ರೆ ಫಸ್ಟ್ ಒಂದ್ ಪಾತ್ರೆ ತಗೊಂಡು ಹಾಲು ಹಾಕ್ಬೇಕು, ಆಮೇಲೆ ಎಷ್ಟ್ ಬೇಕೋ ಸಕ್ಕರೆ, ಆಮೇಲೆ ಟೀ ಪುಡಿ, ಆಮೇಲೆ ಚೆನ್ನಾಗಿ ಬಿಸಿ ಮಾಡ್ಬೇಕು ಅದನ್ನ. ಕಾಫಿ ಪುಡಿಗೆ ಯಾರು ಟೀ ಪುಡಿ ಹಾಕ್ತಾರೆ? ಕಾಫಿ ಪುಡಿ ಯಾರು ಟೀ ಪುಡಿ ಹಾಕ್ತಾರೆ? ನೆಸ್ಕೆಫೆ ಪುಡಿ ಹಾಕ್ತಾರೆ. ಇಲ್ಲ, ನಾವು ಚಿಕ್ಕಮಂಗ್ಳೂರ್ ಕಾಫಿ ಪೌಡರ್ ಅಷ್ಟೇ ಕುಡಿಯೋದು ನಾವು. ಹೌದಾ? ದೆವ್ವ ಹಂಗ್ ಕುಡಿಯಲ್ಲ. ದೆವ್ವ ನಿಂಗೆ ಹೇಳುತ್ತಾ ನೆಸ್ಕೆಫೆನೇ ಕುಡಿತೀನಿ ನಾನು ಅಂತ? ಮತ್ತೆ ಯಾರು ನಿಮ್ಗೆ ಬೆಸ್ಟ್ ಫ್ರೆಂಡ್ ಮನೇಲಿ? ನಮ್ಮ ಮಾವ ಅಶೋಕ್ ಮಾವ. ಅಮ್ಮನ ಫಸ್ಟ್ ಬೆಸ್ಟ್ ಫ್ರೆಂಡ್ ನಮ್ಮ ಅಶೋಕ್ ಮಾವ, ಆಮೇಲೆ ನಮ್ಮ ಅಮ್ಮ, ಆಮೇಲೆ ನನ್ನ ಅಪ್ಪ, ಆಮೇಲೆ ನನ್ನ ತಮ್ಮ. ಓಕೆ. ತಮ್ಮ ನೀನು ಜಗಳ ಆಡಲ್ವಾ? ತುಂಬಾ ಜಗಳ ಆಡ್ತೀವಿ. ಹೌದು, ಸರಿ. ಸೋಮವಾರದಿಂದ ಫ್ರೈಡೇವರೆಗೂ ಸ್ಕೂಲಿಗೆ ಹೋಗ್ತೀಯಾ, ಸ್ಯಾಟರ್ಡೆ ಸಂಡೇ ಶೂಟ್ಗೆ ಹೋಗ್ತೀಯಾ. ಜಗಳ ಆಡಕ್ಕೆ ಯಾವಾಗ ಟೈಮ್ ಸಿಗುತ್ತೆ? ಸಂಡೇ ಶೂಟಿಂಗಿಗೆ ಹೋಗ್ತೀಯಲ್ಲ? ಶೂಟಿಂಗ್ ಇಲ್ಲ ಅಂದ್ರೆ ಜಗಳ ಆಡ್ತೀನಿ. ಶೂಟಿಂಗ್ ಇಲ್ಲ ಅಂದ್ರೆ ಜಗಳ ಆಡ್ತೀರಾ? ತಮ್ಮನ ಶೂಟಿಂಗ್ ಕರ್ಕೊಂಡು ಹೋಗಲ್ವಾ ನೀನು? ಇಲ್ಲ, ಅವ್ನು ಬರಲ್ಲ. ಯಾಕೆ? ಅವನಿಗೆ ಆಕ್ಟಿಂಗ್ ಇಷ್ಟ ಇಲ್ಲ? ಭಯ. ಏನ್ ಭಯ? ಅಂದ್ರೆ ಇದು ಕ್ಯಾಮ್ರಾ ಮುಂದೆ ನಿಂತ್ಕೊಳಕ್ಕೆ ಭಯ. ಅವನು ಫೋಟೋನು ಸುಮ್ಮನೆ ನಿಲ್ಲಲ್ಲ, ಆ ಕಡೆ ಈ ಕಡೆ ನೋಡ್ತಾ ಇರ್ತಾನೆ ಅವನು. ನಿಂಗೆ ಫೋಟೋ ಕ್ರೇಜ್ ಇದೆಯಾ? ಇಲ್ವಾ? ಓದೋದಂದ್ರೆ ತುಂಬಾ ಇಷ್ಟ. ಫಿಲಮ್ ಸ್ವಲ್ಪ ಅಷ್ಟೇ, ಬಟ್ ಓದೋದಂದ್ರೆ ತುಂಬಾ ಇಷ್ಟ. ಸರಿ, ಹಂಗಾರೆ ನೀನ್ ಮಾಡಿರೋ ಎಲ್ಲಾ ಸಿನಿಮಾನು ನೋಡಿದ್ಯಾ? ಎಲ್ಲ ನೋಡಿದ್ಯಾ? ಹಂಗಾರೆ ನೀನ್ ಮಾಡಿರೋ ಸಿನಿಮಾಗಳಷ್ಟೇ ನಿಂಗೆ ಇಷ್ಟನಾ? ಹೌದು. ಯಾರು ನಿನ್ ಫೇವ್ರೆಟ್ ಹೀರೋ? ಯಾರ್ ಫೇವ್ರೆಟ್ ಹೀರೋ? ಅಪ್ಪ. ಹೀರೋ ಸಿನಿಮಾ? ಮಾವ, ಆಮೇಲೆ ಹೀರೋ. ಅದೇ ಯಾರಿಷ್ಟ ಸಿನಿಮಾ? ರಾಜ್ಬಿ ಶೆಟ್ಟಿ ಸರ್, ಪುನೀತ್ ಸರ್, ದರ್ಶನ್ ಸರ್ ಇಷ್ಟನಾ? ಅವ್ರ ಜೊತೆ ಆಕ್ಟ್ ಮಾಡ್ಬೇಕಾ? ಮಾಡಿದೀರಾ? ಇಲ್ಲ, ಮಾಡಿಲ್ಲ. ನೆಕ್ಸ್ಟ್ ಮಾಡ್ಬೇಕು. ಬಟ್ ಮೀಟ್ ಮಾಡಿದ್ದೀರಾ?
ದರ್ಶನ್ ಸರ್ ಜೊತೆ ಅವಕಾಶ ಸಿಕ್ಕಿದ್ರೆ ಹೋಗ್ತೀಯಾ? ಓಹ್ ಫುಲ್ ಖುಷಿಯಿಂದ ಹೋಗ್ತೀಯಲ್ಲ. ನೆಕ್ಸ್ಟ್ ಯಾವ ಸಿನಿಮಾ ಇದೆ? ನೆಕ್ಸ್ಟ್ ಈಗ ಸದ್ಯ ಬೇಲಾಯ್ತು. ಇನ್ ಮಿಕ್ಕಿದ್ದು ಇನ್ನ ಯಾವುದು ಬರ್ತಿದೆ, ಬಟ್ ನಾನು ಒಪ್ಕೊಂತಿಲ್ಲ. ಫೆಬ್ರವರಿ ಈಗ ನೆಕ್ಸ್ಟ್ ಮಂತ್ ಪ್ರಿಪ್ರೇಟರಿ, ಜಾನ್ವರಿಲಿ ಎಕ್ಸಾಮ್ ಮುಗೀತು, ಮತ್ತೆ ಮಾರ್ಚ್ಗೆ ಆನ್ಯುವಲ್. ಬಟ್ ಇದು ಇನ್ನೂ ಕೊಟ್ಟಿಲ್ಲ, ಬಟ್ ಯಾವಾಗ ಬಿದ್ರು ಬೀಳ್ಬೋದು ಅದು. ಅದಕ್ಕೆ ನಾನು ಹೋಗಲ್ಲ ಶೂಟಿಂಗ್. ಇನ್ನು ಸ್ಕೂಲ್ ಸಮ್ಮರ್ ಹಾಲಿಡೇಸ್ ಅಲ್ಲಿ ಬೇಕಾದ್ರೆ ಹೋಗ್ತೀನಿ. ಹೋಗ್ತೀರಾ? ಓಕೆ. ಸಿನಿಮಾ ನೋಡೋಕೆ ನಿಮ್ ಫ್ರೆಂಡ್ಸ್ಗೆಲ್ಲ ಹೇಳಿದ್ಯಾ ಸಿನಿಮಾ ನೋಡ್ಬೇಕು ಅಂತ? ಇಲ್ಲ. ಯಾಕೆ ಹೇಳಿಲ್ಲ? ಮತ್ ನಿನ್ ಸಿನಿಮಾ ನೀನೇ ಪ್ರಚಾರ ಮಾಡ್ಬೇಕಲ್ವಾ? ಆ ಸ್ಕೂಲಲ್ಲೆಲ್ಲ ನಾನು ಮಾತಾಡ್ತೀನಿ ಫ್ರೀ ಇದ್ದಾಗ ಅಷ್ಟೇ, ಬಟ್ ಶೂಟಿಂಗ್ ಬಗ್ಗೆ ಎಲ್ಲ ಸ್ಕೂಲಲ್ಲಿ ಮಾತಾಡಲ್ಲ. ಅಲ್ಲೂ ಫ್ರೀ ಇದ್ದಾಗ ಓದ್ತಾ ಇರ್ತೀಯ ಅನ್ಸುತ್ತೆ. ಅಂದ್ರೆ ಫ್ರೀ ಇದ್ದಾಗ ಕೆಲವೊಂದ್ಸಲ ತುಂಬಾ ಮಾತಾಡ್ತೀನಿ. ಅಂದ್ರೆ ಒಂದ್ಸಲ ಪರಿಚಯ ಆದ್ರೆ ತುಂಬಾ ಮಾತಾಡ್ತೀನಿ. ಪರಿಚಯ ಆಗಿಲ್ಲ ಅಂದ್ರೆ ಮಾತಾಡಲ್ಲ. ವಾ, ಸೂಪರ್, ಗುಡ್ ಹುಡುಗಿ. ನಿನ್ ಫೇವ್ರೆಟ್ ಫುಡ್ ಏನು? ಫುಡ್ ಪುರಿ. ಪುರಿ? ಅದಕ್ಕೆ ನೀನು ಪುರಿ ತರ ಓದ್ಕೊಂಡಿದ್ದೆ. ಯಾರು ಅಡ್ಗೆ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ? ಅಮ್ಮ. ಅಮ್ಮ ಬಿಟ್ರೆ ಅಜ್ಜಿ ತಾತ? ಅಜ್ಜಿ. ಅಜ್ಜಿ. ಅಜ್ಜಿ ಮಾಡೋದು ಇಷ್ಟನಾ ಅಮ್ಮ ಮಾಡೋದು ಇಷ್ಟನಾ? ಅಮ್ಮ. ಅಮ್ಮ ಎದುರುಗಡೆ ಇದಾರೆ ಅಂತ ಹೇಳ್ತಾ ಇಲ್ಲ, ನಿಜ ಅಮ್ಮ ಮಾಡೋದು. ನಾನು ಹೇಳ್ತೀನಿ ಅಕ್ಕ ಆಚೆ ಸ್ವಲ್ಪ ಇದ್ದೋಗಿ ಅವಳ ಆನ್ಸರ್ ಟೇಸ್ಟಿ ಫುಡ್ ಎಲ್ಲ ಮಾಡ್ತಾರೆ. ಟೇಸ್ಟಿ ಫುಡ್ ಎಲ್ಲ ಮಾಡ್ತಾರೆ. ಜಂಕ್ ಫುಡ್ ಇಷ್ಟನಾ? ವಾ, ಇವಳು ಬಾರಿ ಒಳ್ಳೆ ಹುಡುಗಿ. ಯಾಕೆ ಇಷ್ಟು ಒಳ್ಳೆಯವಳಾಗಿದ್ಯಾ ನೀನು? ವೀಕೆಂಡ್ ಅಲ್ಲಿ ಪಾನಿಪುರಿ ತಿಂತೀನಿ. ವೀಕೆಂಡ್ ಅಲ್ಲಿ ಪಾನಿಪುರಿ ತಿಂತೀಯ? ಅದು ಆಮೇಲೆ ಯಾಕೆ ಇಷ್ಟು ಒಳ್ಳೆ ಹುಡುಗಿ ಆಗಿದ್ಯಾ ನೀನು? ಅಂದ್ರೆ ಊಟದಲ್ಲಿ ವೆಜಿಟೇಬಲ್ಸ್ ಇದ್ದರೆ ನಾನು ತಿನ್ನೋದೇ ಇಲ್ಲ. ಏನು? ಊಟದಲ್ಲಿ ವೆಜಿಟೇಬಲ್ ಇಲ್ಲ ಅಂದ್ರೆ ನಾನು ತಿನ್ನಲ್ಲ. ನಾನು ವೆಜಿಟೇಬಲ್ಸ್ ಇದ್ರೆ ಊಟನೇ ತಿನ್ನಲ್ಲ. ಯಾಕೆ? ನಂಗೆ ಮೂಲಂಗಿ ಅಂದ್ರೆ ಆಗಲ್ಲ, ಬದನೆಕಾಯಿ ಅಂದ್ರೆ ಆಗಲ್ಲ. ನಂಗೆ ನೀವು ಏನೇನು ಇಷ್ಟ ಇಲ್ಲ ಅದೆಲ್ಲ ನಂಗೆ ಇಷ್ಟ. ಅಯ್ಯೋ ರಾಮ, ನನಗೆ ಅದು ಯಾವ್ದು ಆದ್ರೂ ಆಗಲ್ಲ. ನಂಗೆ ತರಕಾರಿ ಅಂದ್ರೆ ತುಂಬಾ ಇಷ್ಟ. ನಾನ್ ವೆಜ್ ತಿಂತೀಯಾ? ಇಲ್ಲ, ಫುಲ್ ವೆಜಿಟೇರಿಯನ್. ಅದಕ್ಕೆ ವೆಜ್ ಅಂದ್ರೆ ಇಷ್ಟ. ನಂಗೆ ನಾನ್ ವೆಜ್ ಅಂದ್ರೆ ಇಷ್ಟ, ಅದಕ್ಕೆ ನಂಗೆ ತರಕಾರಿ ಅಂದ್ರೆ ಆಗಲ್ಲ. ಸಬಾಷ್. ಮತ್ತೆ ಇದು ಜಂಕ್ ಫುಡ್ ಪಾನಿಪುರಿ ಬಿಟ್ರೆ ಬೇರೆ ಏನು ಇಷ್ಟ? ಪಿಜ್ಜಾ? ಪಿಜ್ಜಾ ಯಾವಾಗಾದ್ರೂ ಒಂದ್ಸಲ. ಯಾವಾಗಾದ್ರೂ ಒಂದ್ಸಲ ತಿನ್ಬೇಕನ್ಸ ಕೆಲವೊಂದ್ಸಲ ಅಷ್ಟೇ. ಅದ್ ಬಿಟ್ರೆ ಇದೇನು ತಿನ್ನಲ್ಲ. ಯಾರು ತಿನ್ನಲ್ಲ. ಹೌದು, ನನ್ನಮ್ಮ ಸೂಪರ್ ಸ್ಟಾರ್ ಅಲ್ಲಿ ಏನೋ ಅಮ್ಮನ ಬಗ್ಗೆ ಬಾರಿ ಕಂಪ್ಲೇಂಟ್ ಮಾಡ್ತಿದ್ದಲ್ಲ, ಯಾಕೆ? ಅಮ್ಮ ಚೆನ್ನಾಗಿಲ್ಲ, ನಾನ್ ಚೆನ್ನಾಗಿದ್ದೀನಿ ಅಂತ. ಯಾರು ಹೇಳಿದ್ರು? ನಂಗೇನೋ ಅಮ್ಮನೇ ಚೆನ್ನಾಗಿದಾರಪ್ಪ. ಅಕ್ಕ ನೀವು ಚೆನ್ನಾಗಿದ್ದೀರಾ ಅಕ್ಕ? ಆಯ್ತು 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 ಆಯ್ತು. ಓಕೆ. ಹೌದು, ನಿಂಗೆ ಯಾರು ಇದು ಡ್ರೆಸ್ ಎಲ್ಲ ಸೆಲೆಕ್ಟ್ ಮಾಡೋದು ಯಾರು? ಅಲ್ಲಿ ಹಾಕೋ ಬರ್ತಿದ್ದಲ್ಲ ನನ್ನಮ್ಮ ಸೂಪರ್ ಸ್ಟಾರ್ ಫ್ರಾಕ್ಸ್ ಎಲ್ಲ ಯಾರು ಸೆಲೆಕ್ಟ್ ಮಾಡ್ತಾ ಇದ್ದು? ಅಂದ್ರೆ ಅಲ್ಲೇ ಸೆಲೆಕ್ಟ್ ಮಾಡೋದೆಲ್ಲ ಅವರೇ ಕಾಸ್ಟ್ಯೂಮ್ ಕೊಡ್ತಾ ಇದ್ರು. ಈಗ ಮನೇಲಿ ಶೂಟಿಂಗಿಗೆಲ್ಲ ಮನೇಲಿ ಎಲ್ಲ ಅಮ್ಮ? ಅಶೋಕ್ ಮಾವ ಆಮೇಲೆ ಅಮ್ಮ ಇಬ್ರು ಮಾಡ್ತಾರೆ. ಫಸ್ಟ್ ಮಾವ ಮಾಡ್ತಾರೆ, ಅದನ್ನ ನಾನು ಒಪ್ಪಿಗೆ ಮಾಡ್ತೀನಿ. ಆಮೇಲೆ ಅಮ್ಮ ಮಾಡ್ತಾರೆ. ಓಕೆ. ಮತ್ತೆ ಈಗ ನೆಕ್ಸ್ಟ್ ಸೀರಿಯಲ್ ಏನಾದ್ರು ಮಾಡೋ ಪ್ಲಾನ್ ಇದೆಯಾ? ಯಾಕೆ? ಸೀರಿಯಸ್ ಅಂದ್ರೆ ಸ್ಕೂಲ್ ಮಿಸ್ ಆಗುತ್ತೆ. ಅಂದ್ರೆ ವೀಕಲ್ಲಿ ತುಂಬಾ ದಿವಸ ಆಯ್ತು, ಅದಕ್ಕೆ ನಾನು ಸ್ಕೂಲ್ ಹೋಗ್ಬೇಕು. ನಾನು ಅದಕ್ಕೆ ಬರೀ ಸಿನಿಮಾ ಮಾತ್ರ ಅಷ್ಟೇ. ಅದೇ ಸಿನಿಮಾ ಅಂದ್ರೆ ಯಾವಾಗಾದ್ರೂ ಒಂದ್ಸಲ ಇರುತ್ತೆ, ಬಟ್ ಸೀರಿಯಲ್ ಅಂದ್ರೆ ಡೈಲಿ ಯಾವಾಗಾದ್ರೂ ಒಂದ್ಸಲ, ಯಾವಾಗಲೂ ಅಂದ್ರೆ 10 days 20 days ಆ ಥರ ಇರುತ್ತಲ್ಲ, ಅದಕ್ಕೆ ನಾನು ಹೋಗಲ್ಲ. ಬರೀ ಸಿನಿಮಾ ಮಾತ್ಕೊಂಡು ನಿತ್ಯ. ಓಕೆ. ಈಗ ದೊಡ್ಡೋಳಾದ್ಮೇಲೆ ಡಾಕ್ಟರ್ ಆಗ್ಬೇಕು ಅಂತಿದ್ಯಾ? ಯಾವ ಡಾಕ್ಟರ್? ಪ್ರಾಣಿಗಳ ಡಾಕ್ಟರ್ ಆಗ್ಬೇಕಾ ಅಥವಾ ಮನುಷ್ಯರು ಡಾಕ್ಟರ್ ಆಗ್ಬೇಕು? ಹಾಗಾದ್ರೆ ನಂಗೆ ಫ್ರೀಯಾಗಿ ಮೆಡಿಸಿನ್ಸ್ ಕೊಡ್ತೀಯಾ ಡಾಕ್ಟರ್? ಹೌದು, ನಾನು ಬರೀ 20 rupees ಮೇಲೆ ಹೋಗಲ್ಲ. ನಾನು ಏನು 20 rupees ಅಷ್ಟೇ ನಾನು ತಗೊಳ್ಳೋದು. 20 rupees 10 5 1 ಅಷ್ಟೇ. 20 ರೂಪೀಸಿಗೆ ಏನ್ ಸಿಗುತ್ತೆ ಅನ್ಬಿಟ್ಟು ಅಷ್ಟು ಫೀಸ್ ತಗೊಂತ್ಯಾ? ಏನಾದ್ರು ಸಿಗ್ಲಿ, ಬಟ್ 20 rupees ಅಷ್ಟೇ ಸಾಕು. ಇವಾಗ ತಿಂಗಳಲ್ಲಿ ಒಬ್ಬರೇ ಪೇಷಂಟ್ ಬಂದ್ರು, ಅವಾಗ ಏನ್ ಮಾಡ್ತೀಯಾ? 20 rupees. ನಿನ್ನಂತ ಡಾಕ್ಟರ್ಗಳು ಏನಾದ್ರು ಸಿಕ್ಬಿಟ್ರೆ ಬಿಗ್ ಕ್ಲಾಪ್ಸ್. ಹಿಂಗೆ ಇರ್ಬೇಕು. ನಿಂಗೆ ಯಾಕೆ ಡಾಕ್ಟರ್ ಆಗ್ಬೇಕು ಅಂತ ಆಸೆ? ಅಂದ್ರೆ ನನಗೆ ತುಂಬಾ ಇಷ್ಟ. ಅಂದ್ರೆ ಡಾಕ್ಟರ್ ಆದ್ರೆ ಅಂದ್ರೆ ತುಂಬಾ ಫೇಮಸ್ ಆಗ್ತೀವಿ, ಬಟ್ ಫೇಮಸ್ ಅಂತಿಲ್ಲ, ತುಂಬಾ ನಂಗೆ ಇಷ್ಟ ಡಾಕ್ಟರ್ ಅಂದ್ರೆ. ಆಕ್ಟರ್ ಆದ್ಮೇಲೆ ಇನ್ನೂ ಫೇಮಸ್ ಆಗ್ಬೋದಲ್ಲ? ನಂಗೆ ಆಕ್ಟರ್ ಇಷ್ಟ, ನಂಗೆ ಡಾಕ್ಟರ್ ತುಂಬಾ ಇಷ್ಟ. ಈಗ ಕ್ಯಾಮ್ರಾ ಮುಂದೆ ಕಾಣಿಸ್ಕೊಳೋದು ಆಕ್ಟರ ಡಾಕ್ಟರ? ಆಕ್ಟರ್. ಮತ್ತೆ ಫೇಮಸ್ ಹಂಗಾಗ್ಬೋದಲ್ವಾ? ಬಟ್ ನನಗೆ ಬೇಡ, ನಾನು ಡಾಕ್ಟರ್ ಆಗ್ಬೇಕು.
ಡಾಕ್ಟ್ರೇ ಆಗ್ಬೇಕು ನೀನು. 4 ಜನ ಮುಂದೆ ಮರ್ಯಾದೆ ತಗೊಳ್ಳೋದು ಅದ್ ನನಗೆ ಇಷ್ಟ. ಅದಕ್ಕೆ ಡಾಕ್ಟರ್ ಆಗ್ಬೇಕು. ಸರಿ, ಡಾಕ್ಟರ್ ಆದ್ರೆ ಫಾರಿನ್ ಡಾಕ್ಟರ್ ಆಗ್ತೀಯಾ ಅಥವಾ ಮೇಲೆ ಹೋಗ್ತೀಯಾ? ಇದು ಇಂಡಿಯಾದಲ್ಲೇ ಇರ್ತೀಯಾ? 2 ಕಡೆ. 2 ಕಡೆ ಮಾಡ್ತೀಯಾ? ಆಕ್ಟರ್. ಸರಿ, ಎಲ್ಲಿವರೆಗೂ ಆಕ್ಟಿಂಗ್ ಮಾಡ್ತೀಯಾ? 10th ವರೆಗೂ ಲಾಸ್ಟಾ? 10th ಲಾಸ್ಟ್, ಆಮೇಲೆ ಡಾಕ್ಟರ್? ಹಾ, ಇಲ್ಲ 10th ಅಲ್ಲ, ಈಗ 5th ಕ್ಲಾಸ್ ಆದ್ಮೇಲೆ ಬಿಟ್ಬಿಡ್ತೀನಿ. ಆಕ್ಟಿಂಗ್ ಬಿಟ್ಬಿಡ್ತೀರಾ? ಅಷ್ಟೇ. 5th ಸ್ಟ್ಯಾಂಡರ್ಡ್ ಆದ್ಮೇಲೆ ನಾನು ಮಾಡಲ್ಲ ಆಕ್ಟಿಂಗ್. ಓಕೆ, ಇವಾಗ ಸಿನಿಮಾ ಬರ್ತಾ ಇದೆ. ಕಾಯ್ತಾ ಇದೆಯಾ ಸಿನಿಮಾ ನೋಡೋದಕ್ಕೆ? ನಿನ್ ಸಾಂಗ್ ನಿಂಗೆ ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು. ತುಂಬಾ ಇಷ್ಟ ಆಯ್ತು. ಯಾರಿಗ್ ಡೆಡಿಕೇಟ್ ಮಾಡ್ತೀಯಾ ಆ ಸಾಂಗ್ ನ? ಅಪ್ಪಂಗ ಅಮ್ಮಂಗ? ಅಪ್ಪಂಗ್ ಸಾಂಗ್ ಡೆಡಿಕೇಟ್ ಮಾಡ್ತೀಯಾ, ಅಮ್ಮಂಗೆ ಹೇಳ್ತೀಯಾ ಆ ಸಾಂಗ್? ನಮ್ಮ ಅಶೋಕ್ ಮಾವ. ಅಶೋಕ್ ಮಾವಂಗೆ ಹೇಳ್ತೀಯಾ? ಸಾಂಗ್ ಹೇಳಕ್ ಬರುತ್ತಾ ನಿಂಗೆ? ಒಂದ್ ಸಾಂಗ್ ಹೇಳಿ. ಯಾವುದು? ನಿಮ್ ಇಷ್ಟ. ಇದು ಹೇಳ. ಯಾವ್ದಾರು ಹೇಳಿ. ನಿನ್ನ ಮುತ್ತಿಟ್ಟು ಮುದ್ದಾಡಲಿಲ್ಲ, ಕೈ ತುತ್ತು ನೀಡಲೇ ಇಲ್ಲ, ಮಗಳಾಗಿ ಒಂದೋಳು ನೀನ, ಜೋಡಿ ಜಡೆಯನ್ನು ಕಟ್ಟಲೇ ಇಲ್ಲ, ಜೋಲಾರಿ ಹಾಡಲೇ ಇಲ್ಲ, ತಾಯಾಗಿ ಒಂದೋಳು ನೀನ, ನೀನ ನೀನ ನೀನೇನಾ, ನೀನ ನೀನ ಕೇಳಿಲ್ಲ ದೇವರು ನಾನು, ಹೊತ್ತಿಲ್ಲ ಹರಕೆಯೇನು, ಆಗಲಿ ಸಿಕ್ಕವರವು, ನೀನ 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 ನೀನೇನ. ಇಷ್ಟು ಗೊತ್ತಾ? ಅಷ್ಟೇ. ವಾವ್, ಕ್ಲಾಪ್ಸ್ ಮಾಡಿ ಎಲ್ಲರೂ, ಕ್ಲಾಪ್ಸ್ ಮಾಡಿ. ಬೇರೆ ಸಾಂಗು, ದೇವ್ರದ್ದು ಸಾಂಗ್ ಯಾವ್ದೋ ಹೇಳಲ್ವಾ ನೀನು? ಹಾ, ಗೊತ್ತು, ಹೇಳಿ. ಶುಕ್ಲಾಂಬರಧರಂ ಗಣೇಶ ಮಂತ್ರಂ ನಿತ್ಯಂ ನಿತ್ಯಂ ಜಪೋ ಜಪೋ, ಶುಕ್ಲಾಂಬರಧರಂ ಗಣೇಶ ಮಂತ್ರಂ ನಿತ್ಯಂ ನಿತ್ಯಂ ಜಪೋ ಜಪೋ, ಆಕಾಶ ರೂಪಂ ಗಣೇಶ ಪ್ರಣೇಶ, ಆಕಾಶ ರೂಪಂ ಗಣೇಶ ಪ್ರಣೇಶ, ನಿರ್ವಿಕಲ್ಪಂ ನಮೋ ನಮೋ, ನಿರ್ವಿಕಲ್ಪಂ ನಮೋ ನಮೋ, ಶುಕ್ಲಾಂಬರಧರಂ ಗಣೇಶ ಮಂತ್ರಂ ನಿತ್ಯಂ ನಿತ್ಯಂ ಜಪೋ ಜಪೋ, ಪ್ರತಿನಿತ್ಯಂ ನಿತ್ಯಂ ಜಪೋ ಜಪೋ, ವಿಘ್ನ ವಿನಾಶಕ ವಿದ್ಯಾದಾಯಕ, ವಿಘ್ನ ವಿನಾಶಕ ವಿದ್ಯಾದಾಯಕ, ವೀರ ಗಣಪತಿ ಭಜೋ ಭಜೋ, ವೀರ ಗಣಪತಿ ಭಜೋ ಭಜೋ, ಗಂ ಗಂ ಗಣಪತಿ ಗಂಗಾಧರ ಸುತ, ಗೌರಿ ತನಯ ಕಹೋ ಕಹೋ, ಗಂ ಗಂ ಗಣಪತಿ ಗಂಗಾಧರ ಸುತ, ಗೌರಿ ತನಯ ಕಹೋ ಕಹೋ, ಆಕಾಶ ರೂಪಂ ಗಣೇಶ ಪ್ರಾಣೇಶ, ಆಕಾಶ ರೂಪಂ ಗಣೇಶ ಪ್ರಣೇಶ, ನಿರ್ವಿಕಲ್ಪಂ ನಮೋ ನಮೋ, ನಿರ್ವಿಕಲ್ಪಂ ನಮೋ ನಮೋ, ಶುಕ್ಲಾಂಬರಧರಂ ಗಣೇಶ ಮಂತ್ರಂ ನಿತ್ಯಂ ನಿತ್ಯಂ ಜಪೋ ಜಪೋ, ಪ್ರತಿನಿತ್ಯಂ ನಿತ್ಯಂ ಜಪೋ ಜಪೋ. ವಾವ್, ನೈಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಿನಿಮಾ ಚೆನ್ನಾಗಿ ಓಡ್ಲಿ, ನಿಮ್ಗೆ ಇನ್ನು ಒಳ್ಳೊಳ್ಳೆ ಪಾತ್ರಗಳು ಸಿಗ್ಲಿ, ಹಾಗೆ ಆದಷ್ಟು ಬೇಗ ಡಾಕ್ಟರ್ ಆಗಿ. 20 ರೂಪಾಯಿ ಅಷ್ಟೇ ಚಾರ್ಜ್ ತಗೊಳ್ಳಿ. ಓಕೆ, ನೋಡೋದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸಂಚಿಕೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನ್ಯಾಷನಲ್ ಟಿವಿ ನೋಡ್ತಾ ಇರಿ. ಧನ್ಯವಾದಗಳು.